ವಿದ್ಯಾರ್ಥಿಗಳು ಹಾಗೂ ಯುವ ಜನರು ದ್ವೇಷ ಅಸೂಯೆಯನ್ನು ಮರೆತು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಒಂದಾಗಿ ಜೀವನ ನಡೆಸುವುದನ್ನು ಕಲಿಯಬೇಕು. ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನು ಜೀವನದ ಉಸಿರಾಗಬೇಕು ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾ ನಿರಂಜನ ಮನಾಳಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದ ಆವರಣದಲ್ಲಿ ಪಟ್ಟಣ ಆಚಾರ್ಯ ವಿದ್ಯಾ ಶಾಲೆಯ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ 2025-26ನೇ ಸಾಲಿನ ವಿದ್ಯಾರ್ಥಿಗಳ ಪಾದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಅಂಕ ಗಳಿಕೆ ಒಂದೇ ಮಾನದಂಡವಲ್ಲ. ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿಕೊಂಡು ಒಳ್ಳೆಯ ಪ್ರಜೆಗಳಾಗಿ ಸಮಾಜದಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಸಹೋದರರಂತೆ ಒಂದಾಗಿ ಕೂಡಿ ಬಾಳುವುದನ್ನು ಕಲಿಯಬೇಕು. ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಗೌರವಿಸುವ ಮನೋಭಾವವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ನಮ್ಮ ನೆಲ ಜಲ ಹಾಗೂ ಭಾಷೆಯ ವಿಷಯ ಬಂದಾಗ ಒಂದಾಗಿ ನಮ್ಮ ಅಸ್ಮಿತೆಯನ್ನು ಉಳಿಸಿಕೊಳ್ಳುವ ದಿಕ್ಕಿನಲ್ಲಿ ಹೋರಾಟ ನಡೆಸಬೇಕು ಎಂದು ನಿರಂಜನ ವನಾಳಿ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕಿರುತೆರೆ ಹಾಗೂ ಚಲನಚಿತ್ರ ಕಲಾವಿದೆಯಾದ ಐಶ್ವರ್ಯ ಪಿಸೆ ಅವರು ಮಾತನಾಡಿ, ಆಚಾರ್ಯ ವಿದ್ಯಾಶಾಲೆಯು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುರುಕುಲ ಪದ್ಧತಿಯ ಮಾದರಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಭವಿಷ್ಯದ ನಾಗರಿಕರನ್ನು ಸಜ್ಜುಗೊಳಿಸುವ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತಿದೆ. ಸೈನಿಕರ ವೇಷಭೂಷಣದ ಮಾದರಿಯಲ್ಲಿ ವಿದ್ಯಾರ್ಥಿಗಳಿಗೆ ರೂಪಿಸಿರುವ ಶಾಲಾ ಸಮವಸ್ತ್ರವು ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನು ಹಾಗೂ ದೇಶದ ಐಕ್ಯತೆಯನ್ನು ಸಾರುವ ನಿಟ್ಟಿನಲ್ಲಿ ಎಚ್ಚರಗೊಳಿಸಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ. ವಿದ್ಯಾರ್ಥಿಗಳು ನಾಯಕತ್ವ ಪಾದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿ ನನಗೆ ವಿದ್ಯಾರ್ಥಿಗಳ ಶಿಸ್ತನ್ನು ಕಂಡು ತುಂಬಾ ಸಂತೋಷವಾಗಿದೆ ಎಂದು ಐಶ್ವರ್ಯ ಅಭಿಮಾನದಿಂದ ಹೇಳಿದರು. ಆಚಾರ್ಯ ವಿದ್ಯಾ ಶಾಲೆಯ ಅಧ್ಯಕ್ಷರಾದ ಕಿರುತೆರೆ ಹಾಗೂ ಚಲನಚಿತ್ರ ನಟರಾದ ಅರವಿಂದರಾವ್ ಮಾತನಾಡಿ, ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮಕ್ಕಳ ಕಲಿಕೆಯ ಬಗ್ಗೆ ಗಮನ ಇಡಬೇಕು. ವಿದ್ಯಾರ್ಥಿಗಳು ಶಾಲೆಯನ್ನು ಮುಗಿಸಿ ಮನೆಗೆ ಬಂದಾಗ ಅವರು ಶಾಲೆಯಲ್ಲಿ ಕಲಿತ ವಿಷಯಗಳ ಬಗ್ಗೆ ಪರಾಮರ್ಶೆ ನಡೆಸಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ನಡುವೆ ಶಾಲೆಗೆ ಪೋಷಕರು ಸಂಪರ್ಕ ಸೇತುವೆಯ ರೀತಿ ಕೆಲಸ ಮಾಡಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಹಾಗೂ ಏಕಾಗ್ರತೆಯನ್ನು ತುಂಬುವ ಕೆಲಸವನ್ನು ಮಾಡಬೇಕು ಎಂದು ಅರವಿಂದರಾವ್ ಕರೆ ನೀಡಿದರು. ಕೃಷ್ಣರಾಜಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಕುಮಾರ್, ಶಾಲೆಯ ಪ್ರಾಂಶುಪಾಲರಾದ ಹುದಾ ಫಾತಿಮಾ ಡೆಲ್ವಿ, ಆಡಳಿತಾಧಿಕಾರಿ ತಬ್ರೇಜ್ ನದೀಂ, ಕಾರ್ಯದರ್ಶಿ ವೀಣಾ ಅರವಿಂದ್, ಶ್ರೀಮತಿ ನಿರ್ಮಲಾ ವನಾಳಿ, ಕೆಎಸ್ ನಾಗೇಶ್ ಬಾಬು, ಸೈಯದ್ ಜಮೀಲಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಆಕರ್ಷಕ ಪಥ ಸಂಚಲನವು ಪೋಷಕರು ಹಾಗೂ ವಿದ್ಯಾರ್ಥಿಗಳ ಗಮನ ಸೆಳೆದವು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಹೋಗದೆ ಜೀವನವನ್ನು ಕಳೀತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನೀವೆಲ್ಲ ಈ ಆಶ್ರಯ ಇಲ್ಲಿ ಸಿಕ್ಕಿರುವಂಥದ್ದು, ಇಂಥ ಶಾಲೆಯಲ್ಲಿ ನಿಮಗೆ ಓದುವ ಅವಕಾಶ ಸಿಕ್ಕಿದ್ದು, ಅದು ನಿಮ್ಮ ಆಚಾರ್ಯ ವಿದ್ಯಾಶಾಲೆಯಲ್ಲಿ ಓದುವ ಅವಕಾಶ ಸಿಕ್ಕಿದ್ದು ನಿಮ್ಮ ಪುಣ್ಯ. ಅದನ್ನು ಆಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಚೆನ್ನಾಗಿ ಹೇಳಿದ್ರು, ಇಡೀ ದಿವಸ ಮಗು ಮೊಬೈಲ್ ಹಿಡ್ಕೊಂಡಿದ್ರೆ ಹಾಗೂ ಅವಳ ವಿದ್ಯೆಯ ಮೇಲಾಗ್ತದೆ, ಅವನ ವಿದ್ಯೆಯ ಮೇಲೆ ಏನಾಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಏನು ನಾವು ಮನೆಯವರ ಜೊತೆ ಮಕ್ಕಳ ಜೊತೆ ಹೆಚ್ಚಿನ ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಆದರೆ ಅದು ನಾವು ಮಾಡುವಂಥ ಕುಟುಂಬಸ್ಥರಾಗಿ ಭಾಳ ದೊಡ್ಡ ಕೆಲಸ. ಆದರೆ ಇವತ್ತು ಕೆಲಸ ಏನೂ ಇರೋದಿಲ್ಲ, ಆದರೂ ಮನೆಯಲ್ಲಿರೋದಿಲ್ಲ. ಊರೆಲ್ಲ ಸುತ್ತ ಇರ್ತಾನೆ ಅಪ್ಪ. ಪಾಪ ಮಕ್ಕಳು ಅಪ್ಪನ ನೋಡಬೇಕು ಅಂತಂದರೆ ಮಕ್ಕಳಿಗೆ ಅಪ್ಪ ಸಿಕ್ಕೋದಿಲ್ಲ, ಅಮ್ಮ ಸಿಕ್ಕೋದಿಲ್ಲ, ಇನ್ನೇನು ಕಾರ್ಯಕ್ಕೆ ಹೋಗ್ತಿರ್ತಾರೆ. ಅಂಥವರಿಗೆ ಮಕ್ಕಳಿಗೆ ಹಾಕಬೇಕು ಅಂತ ಕೇಳ್ತೀನಿ ನಾನು. ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ಸಾಕುವಂಥ ಜವಾಬ್ದಾರಿ, ಅವರಿಗೆ ಹೆಚ್ಚಿನ ಸಮಯವನ್ನು ಕೊಟ್ಟರು. ನಾನು ಭಾಳ ಖುಷಿಯಿಂದ ಯಾವುದೇ ಶಾಲೆ ಕರೆದರೂ ಕೂಡ, ಎಷ್ಟೇ ಕಾರ್ಯಕ್ರಮ ಇದ್ರೂ ಕೂಡ ಶಾಲೆಗೆ ವಿಸಿಟ್ ಮಾಡ್ತೀವಿ. ಸೊ ಭಾಳ ಖುಷಿ ಆಯಿತು ನಾನು ಈ ಕಾರ್ಯಕ್ರಮದಲ್ಲಿ ಒಬ್ಬ ಭಾಗಿಯಾಗಿದ್ದೀನಿ ಅಂತ. ನನ್ನ ಶಾಲಾ ದಿನಗಳು ಕೂಡ ನೆನಪಿಗೆ ಬಂತು. ಲೀಡರ್ಶಿಪ್ ಅನ್ನೋದು ಎಷ್ಟು ಮಹತ್ವ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅರಿವಾಗೋದು ನೀವು ನಿಮ್ಮ ಶಾಲೆ ಪಾಸ್ ಔಟ್ ಆದಮೇಲೆ ಆ ಲೀಡರ್ಶಿಪ್ ಮಹತ್ವ ಏನು ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗೊತ್ತಾಗುತ್ತೆ. ಯೂಶಲಿ ಈಗ ಕ್ಲಾಸ್ ಲೀಡರು, ಕ್ಯಾಪ್ಟನು, ಹೌಸ್ ಕ್ಯಾಪ್ಟನ್ನು ಆ ಥರ ಎಲ್ಲ ಮಾಡಿರ್ತಾರೆ.
ನೀವು ಎಲ್ಲ ಈ ತರ ಕ್ಯಾಪ್ಟನ್ಸಿನ ಈಗಲೇ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ನ ಸ್ಕೂಲಿಂದನೇ ಕಲಿತ್ರೆ ಮುಂದಿನ ಭವಿಷ್ಯಕ್ಕೆ ಅದೊಂಥರ ಫೌಂಡೇಶನ್ ಇದ್ದಂಗೆ. ಸೊ ನಾನು ಸ್ಕೂಲಲ್ಲಿದ್ದಾಗ ಪ್ರತಿ ಕ್ಲಾಸ್ನಲ್ಲೂ ನಾನು ಕ್ಲಾಸ್ ಲೀಡರ್ ಆಗಿದ್ದೆ. ಪ್ರತಿ ಟೀಚರು ಹೇಳ್ತಾ ಇದ್ರು ನೆಕ್ಸ್ಟ್ ಟೀಚರ್ಸಿಗೆ ಇವಳನ್ನ ಕ್ಲಾಸ್ ಲೀಡರ್ ಆಗಿ ಸೆಲೆಕ್ಟ್. ಹೆಸರಾಂತ ಸಾಹಿತಿ ನಿರಂಜನ್ ವಾನಳ್ಳಿ ಅವರು ಬಂದರು. ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾನಿಲಯದ ಕುಲಪತಿಗಳು, ನನ್ನ ಗೆಳೆಯ, ಬಾಲ್ಯದ ಗೆಳೆಯ. ಇಷ್ಟು ದೂರದಿಂದ ಯಾಕೆ ಬಂದಿದ್ದಾರೆ ಇಲ್ಲಿ ಅಂದರೆ ನಿಮ್ಮ ಜೊತೆ ಒಂದು 4 ಮಾತಾಡಬೇಕು ಅಂತ. ನೀವೆಲ್ಲರೂ ನಿಮ್ಮ ಪಾಡಿಗೆ ನೀವೇ ಮಾತಾಡಿದ್ರೆ ನಾನು ಯಾಕೆ ಕರೆಸ್ಬೇಕು ಅವ್ರನ್ನ? ಪ್ಲೀಸ್ ಗಿವ್ ಮೀ 10 minutes. ಮಾತಾಡಿ, ಆಮೇಲೆ ನೀವು ಎಷ್ಟಾರು ಮಾತಾಡಿ. ಮಕ್ಳಿಗಂತೂ ನಾವು ಬುದ್ಧಿ ಹೇಳೋಕ್ಕಾಗಲ್ಲ. ಟೀಚರ್ಗಳಿದ್ದಾರೆ, 60 ಜನ ಸ್ಟಾಫ್ ಇದ್ದಾರೆ ನಮ್ಮ ಶಾಲೆಯಲ್ಲಿ. ಎಲ್ಲರಿಗೂ ಬುದ್ಧಿ ಹೇಳಕ್ಕೆ ಅಂತಾನೆ ಇದ್ದಾರೆ. ನಮ್ಮ ಶಾಲೆಯಲ್ಲಿ ನಾವು ಬರೀ ಪುಸ್ತಕ ಅಥವಾ ಸಿಲೆಬಸ್ ಮಾತ್ರ ಹೇಳ್ಕೊಡ್ತಾ ಇಲ್ಲ. ನಾವು ಅದನ್ನು ಹೊರತುಪಡಿಸಿ ಬೇರೆದನ್ನು ಹೇಳ್ಕೊಡ್ತಾ ಇದ್ದೀವಿ. ನಿರಂಜನ್ ವಾನಳ್ಳಿ ಕೇಳಿದ್ರು, ಆಚಾರ್ಯ ವಿದ್ಯಾಶಾಲೆ ಅಂತ ಯಾಕೆ ಇಟ್ಟೆ ನೀನು ಅಂತ. ನಾನು ಅವರು ಓದಿದ್ದು ಒಂದೇ ಶಾಲೆಯಲ್ಲಿ, ರಾಮಕೃಷ್ಣ ಆಶ್ರಮದಲ್ಲಿ, ಮೈಸೂರಿನಲ್ಲಿ. ತುಂಬ ಸ್ಟ್ರಿಕ್ಟ್. ಈ ದೇಶದಲ್ಲಿ ಬೆಳೆಯುವವರು ಅವರು. ಅದಕ್ಕಾಗಿ ಅವ್ರನ್ನ ದೃಷ್ಟಿಯಲ್ಲಿಟ್ಕೊಂಡು ನಾನು ಈ ಕಥೆಯನ್ನು ಹೇಳಿದೆ. ಈ ಭಾರತ ದೇಶ ಅನ್ನುವಂಥದ್ದು ಹಲವು ಕೊಕ್ಕುಗಳ ಆದರೆ ಒಂದೇ ಹೊಟ್ಟೆಯ ವಿಶಿಷ್ಟ ಹಕ್ಕಿಯ ಹಾಗೆ. ಒಂದು ಕೊಕ್ಕು ತಾನು ಇನ್ನೊಬ್ಬನ ಸಾಯಿಸ್ತೇನೆ ಅಂದ್ಕೊಂಡ್ರೆ ಅದು ಇಡೀ ದೇಶಕ್ಕೆ ಮುಳುವಾಗತ್ತೆ, ಇಡೀ ಪಕ್ಷಿಗೆ ಮುಳುವಾಗತ್ತೆ. ನಾವು ಬೇರೆ ಬೇರೆ ಧರ್ಮದವರಿರ್ಬೋದು, ಬೇರೆ ಬೇರೆ ಭಾಷೆಯವರಿರ್ಬೋದು, ಬೇರೆ ಬೇರೆ ಪ್ರಾಂತಗಳಿರ್ಬೋದು, ಆದರೆ ನಾವೆಲ್ಲರೂ ಭಾರತೀಯರಾಗಿರಬೇಕು. ನಾವೆಲ್ಲ ಒಂದೇ ಹೊಟ್ಟೆಯ ಪಕ್ಷಿಯಾಗಿ ಬಾಳಬೇಕು. ಆಗ ಈ ದೇಶ ಮುಂದೆ ಬರುತ್ತೆ, ಆಗ ಈ ದೇಶ ಸಂಪದ್ಭರಿತ ಆಗುತ್ತೆ, ಶಾಂತಿಯಿಂದ ನೆಲೆಸುತ್ತೆ. ಅದು ಬಿಟ್ಟು ಒಂದು ಕೊಕ್ಕು ಇನ್ನೊಂದು ಕೊಕ್ಕನ್ನು ಸಾಯಿಸಲಿಕ್ಕೆ ಹೋದರೆ ಖಂಡಿತವಾಗಿ ಅದು ದೇಶಕ್ಕೆ ಮುಳುವಾಗುತ್ತೆ. ಆ ರೀತಿಯಲ್ಲಿ ಮಕ್ಕಳೇ, ನಿಮ್ಮ ಪುಣ್ಯ, ನೀವೆಲ್ಲ ಒಳ್ಳೆಯ ಶಾಲೆ ಸಂಸ್ಥೆಗೆ ಗೆಸ್ಟ್ ಆಗಿ ಬಂದಿರೋದು. ಸೊ ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ ಅರವಿಂದ್ ಸರ್ಗೆ ಆ್ಯಂಡ್ ಫಾತಿಮಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೊಂದು ಹೆಮ್ಮೆಯ ವಿಚಾರ ಏನಂದರೆ, ಕ್ಯಾರ್ಪೇಟೆ ಇದು ನಮ್ಮ ಅಮ್ಮ ಓದಿದ ಊರು, ಬೆಳೆದಿದ ಊರು. ಸೊ ಈ ಊರಲ್ಲಿ ನಾನು ಇವತ್ತು ಗೆಸ್ಟ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನಂಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ಕ್ಯಾರ್ಪೇಟೆಗೆ ಬಂದಿದ ತಕ್ಷಣ ನಮ್ಮ ಅಮ್ಮನ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂದರೆ, ಅವಾಗ ಇಲ್ಲಿ ಇದಿತ್ತು, ಅದಿತ್ತು, ಇಲ್ಲಿ ಬ್ಯಾಕ್ ಸೈಡ್ ಇದೆ ನಮ್ಮಮ್ಮ ಓದಿದ ಸ್ಕೂಲು. ನಾನು ಯಾವಾಗಲೂ ಚಿಕ್ಕವಳಿದ್ದಾಗ ಕ್ಯಾರ್ಪೇಟೆಗೆ ಬಂದಿದ್ದು. ಸೊ ಎಷ್ಟೋ ವರ್ಷಗಳಾದ್ಮೇಲೆ ಈಗ ಬರ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ನಿಮ್ಮನ್ನೆಲ್ಲ ನೋಡಿ ಇದ್ದಿದ್ದು ನಂಗೆ ಇಲ್ಲಿ ನಿಲ್ಲೋದಕ್ಕೂ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಎಸ್, ಆ್ಯಕ್ಚುಲಿ ಸ್ಕೂಲ್ ಅಂದರೆ ಬರೀ ಅಕಾಡೆಮಿಕ್ಸ್ ಅಲ್ಲ. ಇಲ್ಲಿನ ಮಕ್ಕಳು ನಿಜವಾಗ್ಲೂ ತುಂಬ ಲಕ್ಕಿ. ಬರೀ ಅಕಾಡೆಮಿಕ್ಸ್ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲೂ ತುಂಬ ಭಾಗಿಯಾಗಿದ್ದಾರೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಇವಾಗ ನಾನು ನೋಡಿದೆ, ಇವರು ತಗೋಬೇಕಂದ್ರೆ ಅವರಲ್ಲಿ ಇದ್ದಿದ್ದ ಗತ್ತು, ಗಾಂಭೀರ್ಯ, ಆ ಡೆಡಿಕೇಶನ್, ಅದೆಲ್ಲ ನನಗೆ ನೋಡಿ ತುಂಬ ಖುಷಿ ಆಯಿತು. ನಾನು ನಿಜವಾಗ್ಲೂ ನನ್ನ ಸ್ಕೂಲ್ ಡೇಸ್ಗೆ ಹೋಗ್ಬಿಟ್ಟೆ. ಆ ಮಾರ್ಚ್ ಪಾಸ್ಟ್ ಎಲ್ಲ ಮಾಡಬೇಕಂದ್ರೆ ಒಂಥರ ಆ ಮನಸ್ಸಲ್ಲಿ ಆ ಪೇಟ್ರಿಯಾಟಿಸಮ್ ಅನ್ನೋದು ಹುಕ್ ಬರ್ತಿತ್ತು. ಲೈಕ್ ವಾಘಾ ಬಾರ್ಡರಲ್ಲಿ ಪೆರೇಡ್ ಹೇಗೆ ಮಾಡ್ತಾರೆ, ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅನ್ನೋಷ್ಟು ಖುಷಿ ಆಯಿತು. ಆಮೇಲೆ ಮಕ್ಕಳು ಇಲ್ಲಿ ಡ್ಯಾನ್ಸ್ ಮಾಡಬೇಕಂದ್ರೆ, ಪರ್ಫಾರ್ಮ್ ಮಾಡಬೇಕಂದ್ರೆ ಅವ್ರ ಕಣ್ಣಲ್ಲಿ ಇದ್ದಿದ್ದು ಕಾಂತಿ,